ನಮಸ್ಕಾರ. ಮುಖ್ಯಾಂಶಗಳು. ವೈಜ್ಞಾನಿಕ ಪ್ರಗತಿಯಿಂದ ವಿಶ್ವದ ಗಮನ ಸೆಳೆದ ಭಾರತ, ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಬಿಜೆಪಿ ಗುರಿ, ಪ್ರಧಾನಿ ನರೇಂದ್ರ ಮೋದಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಉದ್ಯೋಗದಲ್ಲಿ ಮಹಿಳಾ ಮೀಸಲಾತಿ ಜಾರಿ, ಬಡ ಜನರಿಗೆ ಸಾಮಾಜಿಕ ಭದ್ರತೆ ಖಾತರಿ, ರಾಹುಲ್ ಗಾಂಧಿ. ಮದ್ದೂರಿನಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಬಿರುಸಿನ ಚುನಾವಣಾ ಪ್ರಚಾರ. ರಾಜ್ಯದ ಹಲವೆಡೆ ಮತದಾರರ ಜಾಗೃತಿ, ಮೈಸೂರಿನಲ್ಲಿ ಮಾನವ ಸರಪಳಿ, ಧಾರವಾಡದಲ್ಲಿ ದಿವ್ಯಾಂಗರಿಗೆ ಅರಿವು. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿಂದು ನಡೆದ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್, ಮುಖಂಡರಾದ ಎಸ್ಎಂ ಕೃಷ್ಣ, ಡಿವಿ ಸದಾನಂದಗೌಡ, ಆರ್ ಅಶೋಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಂತರ ನರೇಂದ್ರ ಮೋದಿ, ದೇಶ ಈಗ ಡಿಜಿಟಲ್ ಕ್ರಾಂತಿ ಮತ್ತು ಔದ್ಯೋಗಿಕ ಕ್ರಾಂತಿಯತ್ತ ಮುನ್ನಡೆದಿದೆ. ಕಾಂಗ್ರೆಸ್ ತನ್ನ ವಂಶಾಡಳಿತ ಮಾಡಲು ದೇಶದ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡಿತ್ತು. ಆದರೆ ಭದ್ರತೆ ಮತ್ತು ಅಭಿವೃದ್ಧಿಗೆ ಹಣ ನೀಡದೆ ಸ್ವಾರ್ಥ ಸಾಧನೆಗೆ ಒತ್ತು ನೀಡಿತು ಎಂದು ಆರೋಪಿಸಿದರು. ದೇಶದ ವೈಜ್ಞಾನಿಕ ಪ್ರಗತಿ ವಿಶ್ವದ ಗಮನ ಸೆಳೆದಿದೆ. ಇಂದು ಅಂತರಿಕ್ಷದಲ್ಲಿ ಉಪಗ್ರಹಗಳನ್ನು ಹೊಡೆದುರುಳಿಸುವ ಶಕ್ತಿಯನ್ನು ಭಾರತ ಪಡೆದಿದ್ದು ಜಾಗತಿಕವಾಗಿ ಸಶಕ್ತ ದೇಶವಾಗಿದೆ. ಆದರೆ ಕಾಂಗ್ರೆಸ್ ಈ ಮುನ್ನಡೆಯನ್ನು ಸಹಿಸುತ್ತಿಲ್ಲ. ಎಲ್ಲ ವಿಚಾರಗಳಲ್ಲೂ ರಾಜಕಾರಣ ಮಾಡುವುದು ಆ ಪಕ್ಷದ ನಾಯಕರಿಗೆ ಕರಗತವಾಗಿದೆ ಎಂದು ಹೇಳಿದರು. ನಕಾರಾತ್ಮಕತೆ ದೇಶದ ಬಹುದೊಡ್ಡ ಶತ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನದೇ ಆದ ದೊಡ್ಡ ಶಕ್ತಿಯನ್ನು ಹೊಂದಿದೆ. ಈ ಹಿಂದೆ ಜಗತ್ತು ಪಾಕಿಸ್ತಾನದ ಜತೆಗಿತ್ತು. ಆದರೆ ಇಂದು ಚೈನಾ ಹೊರತುಪಡಿಸಿ ಉಳಿದೆಲ್ಲ ದೇಶಗಳು ಭಾರತದ ಬೆಂಬಲಕ್ಕಿವೆ ಎಂದರು. ರಾಜ್ಯದಲ್ಲಿ ರಿಮೋಟ್ ಕಂಟ್ರೋಲ್ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಆದಾಯ ತೆರಿಗೆ ಅಧಿಕಾರಿಗಳ ದಾಳಿಯನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವ ಧೋರಣೆ ಸರಿಯಲ್ಲ ಎಂದರು. ಇದಕ್ಕೂ ಮುನ್ನ ಮಂಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಮುಖಂಡರಾದ ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡರು. ಪ್ರಧಾನಿ ನರೇಂದ್ರ ಮೋದಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುಂಚೂಣಿಗೆ ತರುವ ಉದ್ದೇಶವನ್ನು ಬಿಜೆಪಿ ಹೊಂದಿದೆ. ನವ ಭಾರತ ನಿರ್ಮಾಣಕ್ಕೆ ಅಗತ್ಯವಿರುವ ಶಕ್ತಿಯನ್ನು ಮತದಾರರು ಬಿಜೆಪಿಗೆ ನೀಡಬೇಕಿದೆ ಎಂದರು. ಕಾಂಗ್ರೆಸ್ ಈ ದೇಶದಲ್ಲಿ ವಂಶೋದಯಕ್ಕೆ ಆದ್ಯತೆ ನೀಡದಿದ್ದರೆ ಬಿಜೆಪಿ ಅಂತ್ಯೋದಯಕ್ಕೆ ಆದ್ಯತೆ ನೀಡಿದೆ. ಸಮಾಜದ ಎಲ್ಲ ವರ್ಗಗಳಿಗೆ ಯೋಜನೆಗಳನ್ನು ತಲುಪಿಸುವ ಕೆಲಸವನ್ನು ಬಿಜೆಪಿ ಮಾಡಿದೆ. ಆದರೆ ಕಾಂಗ್ರೆಸ್ ವಂಶ ಪಾರಂಪರ್ಯ ಆಡಳಿತ ಮತ್ತು ಸ್ವಾರ್ಥ ಹಿತ ಸಾಧನೆಯಲ್ಲಿ ಮುಳುಗಿ ರಾಷ್ಟ್ರದ ಹಿತವನ್ನು ಕಡೆಗಣಿಸಿದೆ ಎಂದು ಆರೋಪಿಸಿದರು. ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸದೃಢ ಪೂರ್ಣ ಬಹುಮತದ ಸರ್ಕಾರ ಬಂದರೆ ಮೀನುಗಾರರ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಿ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದರು. ಮೀನುಗಾರರ ಹಿತ ಕಾಯಲು ಬಿಜೆಪಿ ಬದ್ಧವಾಗಿದ್ದು ನಾವಿಕ್, ಮತ್ಸ್ಯ ಸಂಪದ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ತನ್ನ ಸ್ವಯಂ ಸಾಧನೆ ಮತ್ತು ಪ್ರತಿಭೆಯ ಆಧಾರದಲ್ಲಿ ಇಂದು ದೇಶ ವಿಶ್ವದೆಲ್ಲೆಡೆ ರಾರಾಜಿಸುತ್ತಿದೆ ಎಂದರು. हमारा अंत्योदय समाज के अनजान चेहरों का भी सम्मान करता है. तो हमारी नई सरकार, हम फैसला लेकर के बैठे हैं कि मछुआरों के लिए अलग मंत्रालय होगा, फिशरमैन की अलग मिनिस्ट्री होगी. ಏಪ್ರಿಲ್ 18ರಂದು ರಾಜ್ಯದಲ್ಲಿ ಲೋಕಸಭೆಗೆ ಮೊದಲ ಹಂತದ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಚಿತ್ರದುರ್ಗ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಪರಿವರ್ತನಾ ಯಾತ್ರೆಯಲ್ಲಿ ಭಾಗಿಯಾಗಿ ಬಿರುಸಿನ ಪ್ರಚಾರ ನಡೆಸಿದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎರಡೂ ಪಕ್ಷಗಳ ಹಲವು ಮುಖಂಡರು ಭಾಗವಹಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ 15 ಶ್ರೀಮಂತ ಉದ್ಯಮಿಗಳ ಚೌಕಿದಾರರಾಗಿದ್ದಾರೆ. ಎಲ್ಲೇ ಹೋದರೂ ತಾವೊಬ್ಬ ಸ್ವಯಂ ಘೋಷಿತ ಚೌಕಿದಾರ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು.
ಚಿತ್ರದುರ್ಗದಲ್ಲಿ ಅವರು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ನೀಡಿದ್ದ ಭರವಸೆಗಳು ಈಡೇರಿಸಿಲ್ಲ, ಯಾರನ್ನೂ ರಕ್ಷಣೆ ಮಾಡಿಲ್ಲ, ರೈತರು ಸಾಲ ಮಾಡಿ ಅದನ್ನು ಮರುಪಾವತಿ ಮಾಡಲು ಸಾಧ್ಯವಾಗದಿದ್ದರೆ ಅವರನ್ನು ಜೈಲಿಗೆ ಹಾಕಲು ಮುಂದಾಗುತ್ತಾರೆ. ಆದರೆ ಅನಿಲ್ ಅಂಬಾನಿ, ನೀರವ್ ಮೋದಿ, ಮೆಹುಲ್ ಚೋಕ್ಸಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ಮರುಪಾವತಿ ಮಾಡದಿದ್ದರೂ ಅವರನ್ನು ಜೈಲಿಗೆ ಕಳುಹಿಸಿಲ್ಲ ಎಂದು ದೂರಿದರು. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಶಾಸನ ಸಭೆ ಹಾಗೂ ಕೇಂದ್ರ ಸರ್ಕಾರದ ಉದ್ಯೋಗದಲ್ಲೂ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿಯನ್ನು ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಪ್ರಣಾಳಿಕೆಯನ್ನು ಬಲವಾಗಿ ಸಮರ್ಥಿಸಿಕೊಂಡ ಅವರು, ಬಡವರಿಗೆ ಪ್ರತಿ ವರ್ಷ 72,000 ರೂಪಾಯಿಯನ್ನು ಅವರ ಖಾತೆಗಳಿಗೆ ಜಮೆ ಮಾಡಲಾಗುವುದು, ಇದರಿಂದ ದೇಶದ 25 ಕೋಟಿ ಜನರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರು ಕೈಗೊಂಡಿರುವ ಚುನಾವಣಾ ಪ್ರಚಾರದ ಭಾಷಣದಲ್ಲಿ 5 ವರ್ಷಗಳ ಅವಧಿಯಲ್ಲಿ ದೇಶಕ್ಕೆ ಕೊಟ್ಟಿರುವ ಯೋಜನೆಗಳನ್ನು ಪ್ರಸ್ತಾಪ ಮಾಡಿಲ್ಲ ಎಂದು ಟೀಕಿಸಿದರು. ಇದಕ್ಕೂ ಮುನ್ನ ಕೋಲಾರದಲ್ಲಿ ರಾಹುಲ್ ಗಾಂಧಿ ದೇಶದಲ್ಲಿ ಏಕರೂಪ ತೆರಿಗೆ ಜಿಎಸ್ಟಿ ಸರಿಯಾಗಿ ಅನುಷ್ಠಾನವಾಗದ ಕಾರಣ ಸಣ್ಣ ಉದ್ದಿಮೆದಾರರು ತೊಂದರೆ ಅನುಭವಿಸುವಂತಾಯಿತು ಎಂದರು. ಮೋದಿ ಮತ್ತು ಅಮಿತ್ ಶಾ ಅವರ ರಾಜಕಾರಣ ಏನಿದೆ ಅದು ಒಂದು ರೀತಿ ಮಾಫಿಯಾ ಪೊಲಿಟಿಕ್ಸ್ ಮಾಡ್ತಾವ್ರೆ, ಎದುರಿಸುವಂತದ್ದು. ಹೊಸ ಉದ್ಯಮ ಸ್ಥಾಪಿಸಿ ಉದ್ಯೋಗ ನೀಡುವಂತಹ ಕೈಗಾರಿಕೋದ್ಯಮಿಗಳಿಗೆ ಎಲ್ಲ ಬ್ಯಾಂಕ್ಗಳಿಂದ ಸಾಲ ನೀಡುವ ಯೋಜನೆ ಜಾರಿಗೆ ತರುವುದಾಗಿ ಆಶ್ವಾಸನೆ ನೀಡಿದರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ 5 ವರ್ಷಗಳ ಕಾಲ ಆಡಳಿತ ನಡೆಸಿದ ನರೇಂದ್ರ ಮೋದಿ ನೀಡಿದ್ದ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದರು. ಯಾರು ಬಡತನ ಹಿಡಿದಿದ್ದಲು ಕೆಳಗಡೆ ಇದ್ದಾರೆ ಅಂತ ಜನರಿಗೆ ಸುಮಾರು 25 ಕೋಟಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆ ಅವರು ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರು ಬಡವರು, ರೈತರ ಸಮಸ್ಯೆ ಬಗೆಹರಿಸುವ ಪ್ರಸ್ತಾಪ ಮಾಡಿಲ್ಲ ಎಂದು ಆರೋಪಿಸಿದರು. ಅಲ್ಪಸಂಖ್ಯಾತರು ಇವರ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ. ದೇಶದ ಜನರ ಬಡವರು, ದಲಿತರು, ಹಿಂದುಳಿದವರು, ರೈತರು ಇವರು ಯಾರ ಸಮಸ್ಯೆಗಳ ಬಗ್ಗೆಯೂ ಕೂಡ ಒಂದೇ ಒಂದು ಮಾತನ್ನ ಹೇಳಿಲ್ಲ ಅವರು. ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಮಂಡ್ಯದ ಮದ್ದೂರು ತಾಲೂಕಿನ ಕೆ ಹೊನ್ನಹಳ್ಳಿಯಲ್ಲಿಂದು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಹಾಗೂ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮೈತ್ರಿಕೂಟದ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರ ನಡೆಸಿದರು. ಬಳಿಕ ಕುಮಾರಸ್ವಾಮಿ, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ರೈತರ ಸಾಲ ಮನ್ನಾ ಸೇರಿದಂತೆ ಹಲವಾರು ಜನಪರ ಯೋಜನೆಗಳಿಗೆ ಚಾಲನೆ ಕೊಟ್ಟಿರುವುದಾಗಿ ಹೇಳಿದರು. ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ಬರಬೇಕಾಗಿರುವ ಬಾಕಿ ಹಣ ಪಾವತಿಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಅವರು, ಪ್ರತಿಪಕ್ಷ ಬಿಜೆಪಿ ಕ್ಷುಲ್ಲಕ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಎಂದು ತಾಕೀತು ಮಾಡಿದರು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ತಾವು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸತಕ್ಕಂಥದ್ರ ಮುಖಾಂತರ ತಮ್ಮಗಳ ಒಂದು ಬೇಡಿಕೆ ಏನಿದೆ ಅದು ಎಲ್ಲದಕ್ಕೂ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ನಾನು ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ರೈತರ ಸಾಲ ಮನ್ನಾದಿಂದ ಹಿಡಿದು ರೈತ ಪರವಾದಂತಹ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಪ್ರಚಾರ ಸಭೆಯಲ್ಲಿ ದೇವೇಗೌಡ ಕಾವೇರಿ ನದಿ ನೀರು ವಿಚಾರದಲ್ಲಿ ರಾಜ್ಯಕ್ಕೆ ನ್ಯಾಯ ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಹೇಳಿದರು. ಪೂರ್ಣ ಮಾಡಲಿಕ್ಕೋಸ್ಕರವಾಗಿ ನಿಂತಿದ್ದೇನೆ. ಯಾವ ಕೆಲಸಗಳು ಏನಾದರೂ ಗೊತ್ತಿದೆ ಅವ್ರಿಗೆ? ಕಾವೇರಿ ಏನು, ಕೃಷ್ಣ ಏನು ಗೊತ್ತಿದೆ? ಅವರು ಆಡೋ ಮಾತುಗಳು ಇಂಥ ಶೂಲತೆಗಳು ಇರದಂಗಾಗುತ್ತೆ. ಅಂಬರೀಷ್ ಅವರಿಗೆ ರಾಜಕುಮಾರ ಕುಟುಂಬಕ್ಕಿಂತ ಹೆಚ್ಚು ಗೌರವ ಕೊಟ್ಟು ಅವರ ಸಂಸ್ಕಾರ ಮಾಡೋದು. ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯದಿಂದ ಕೂಡಿರಲಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಸನದಲ್ಲಿಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2019ರ ಸಾರ್ವತ್ರಿಕ ಚುನಾವಣೆಗೆ ಇಡೀ ವಿಶ್ವವೇ ಗಮನಿಸುತ್ತಿದೆ. ಭಾರತ ಶಕ್ತಿಶಾಲಿಯಾಗಿ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಈ ಚುನಾವಣೆ ಬಂದಿದೆ ಎಂದು ಹೇಳಿದರು. ಬಿಜೆಪಿ ಸಮಾಜವನ್ನು ವಿಭಜನೆ ಮಾಡುವತ್ತ ಸಾಗಿದೆ ಎಂದು ಅವರು ಆರೋಪಿಸಿದರು. ಭಾರತ ಒಂದು ಶಕ್ತಿಶಾಲಿಯಾಗಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಬಹುದೊಡ್ಡ ಆರ್ಥಿಕ ಶಕ್ತಿಯಾಗಿ
ಬೆಳೀತಕ್ಕಂಥ ಸಂದರ್ಭದಲ್ಲಿ ಈ ಚುನಾವಣೆ ಬಂದಿದೆ. ಈ ಚುನಾವಣೆ ಭಾರತ ಮುಂದಿನ ದಶಕದಲ್ಲಿ ಯಾವ ದಿಕ್ಕು ತಗೊಳ್ತದೆ ಅಂತ ಹೇಳಿ ನಿರ್ಧಾರ ಮಾಡುವಂಥ ಚುನಾವಣೆ ಇದು. ಒಂದು ಅಭಿವೃದ್ಧಿಯ ಕಡೆ, ಸಾಮಾಜಿಕ ನ್ಯಾಯದ ಕಡೆ, ಬಲಿಷ್ಠ ರಾಷ್ಟ್ರದ ಕಡೆ ಹೋಗ್ತಕ್ಕಂಥ ದಿಕ್ಕು ಒಂದು. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಿಗೆ ಏಪ್ರಿಲ್ 18ರ ಗುರುವಾರ 2ನೇ ಹಂತದಲ್ಲಿ ಮತದಾನ ನಡೆಯುತ್ತಿದ್ದು ಚುನಾವಣಾ ಕಣ ಸಜ್ಜಾಗುತ್ತಿದೆ. ಈ ಕುರಿತು ಇಲ್ಲಿದೆ ಒಂದು ವರದಿ. ಸಾರ್ವತ್ರಿಕ ಚುನಾವಣೆಯ ದ್ವಿತೀಯ ಚರಣಕ್ಕೆ ಕರ್ನಾಟಕ ಅಣಿಯಾಗಿದ್ದು ರಾಜ್ಯದ ಅರ್ಧದಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 18ರಂದು ಗುರುವಾರ ದ್ವಿತೀಯ ಹಂತದಲ್ಲಿ ಮತದಾನ ನಡೆಯುತ್ತಿದೆ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ದಕ್ಷಿಣ, ಕೋಲಾರ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳಿಗೆ ಈ ಹಂತದಲ್ಲಿ ಮತದಾನ ಜರುಗಲಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ, ಮಾಜಿ ಮುಖ್ಯಮಂತ್ರಿ ಎಂ. ವೀರಪ್ಪ ಮೊಯ್ಲಿ, ಕೇಂದ್ರದ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್, ಕೆಎಚ್ ಮುನಿಯಪ್ಪ, ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿರುವ ಕೃಷ್ಣ ಬೈರೇಗೌಡ, ಮಾಜಿ ಸಚಿವರಾದ ಶೋಭಾ ಕರಂದ್ಲಾಜೆ, ಸಿಎಚ್ ವಿಜಯಶಂಕರ್, ಬಿಎನ್ ಬಚ್ಚೇಗೌಡ, ಎ ಮಂಜು, ಪ್ರಮೋದ್ ಮಧ್ವರಾಜ್ ವಿವಿಧ ಪಕ್ಷಗಳಿಂದ ಮೊದಲ ಹಂತದ ಚುನಾವಣೆಯಲ್ಲಿ ಕಣದಲ್ಲಿರುವ ಪ್ರಮುಖರಾದರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ಕೇಂದ್ರದ ಮಾಜಿ ಸಚಿವ ಎಂಎಚ್ ಅಂಬರೀಶ್ ಪತ್ನಿ ಚಿತ್ರನಟಿ ಸುಮಲತಾ ಅವರ ಸ್ಪರ್ಧೆಯಿಂದ ಮಂಡ್ಯ ಲೋಕಸಭಾ ಕ್ಷೇತ್ರ ಹಾಗೂ ಸಚಿವ ಎಚ್.ಡಿ. ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯಿಂದ ಹಾಸನ ಲೋಕಸಭಾ ಕ್ಷೇತ್ರ ರಾಷ್ಟ್ರದ ಗಮನ ಸೆಳೆದಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 31 ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದು ಈ ಹಂತದಲ್ಲಿ ಅತಿ ಹೆಚ್ಚು ಉಮೇದುವಾರರಿರುವ ಕ್ಷೇತ್ರವಾಗಿದ್ದರೆ ಕೇವಲ 6 ಉಮೇದುವಾರರಿರುವ ಹಾಸನ ಅತಿ ಕಡಿಮೆ ಅಭ್ಯರ್ಥಿಗಳು ಸ್ಪರ್ಧಿಸಿರುವ ಕ್ಷೇತ್ರವಾಗಿದೆ. ಎರಡನೇ ಹಂತದಲ್ಲಿ ಸಾರ್ವತ್ರಿಕ ರಜಾ ದಿನಗಳ ಮಧ್ಯದಲ್ಲಿ ಅಂದರೆ 18ರ ಗುರುವಾರ ಚುನಾವಣೆ ನಡೆಯುತ್ತಿದ್ದು ಮತದಾರರು ಪ್ರವಾಸಕ್ಕೆ ತೆರಳದೆ, ಮನೆಯಲ್ಲಿ ಉಳಿಯದೆ, ನಿರಾಸಕ್ತಿ ತೋರದೆ ತಮ್ಮ ಹಕ್ಕು ಚಲಾಯಿಸಲಿ, ಪ್ರಜಾಪ್ರಭುತ್ವ ಸದೃಢವಾಗಲಿ, ಅತಿ ಹೆಚ್ಚು ಮತದಾನ ಮಾಡುವ ಮೂಲಕ ರಾಜ್ಯದ ಮತದಾರರು ದೇಶಕ್ಕೆ ಮಾದರಿಯಾಗಲಿ ಎಂಬುದೇ ಎಲ್ಲರ ಆಶಯ. ಧಾರವಾಡ ಜಿಲ್ಲಾ ಸ್ವೀಪ್ ಸಮಿತಿ ಆಶ್ರಯದಲ್ಲಿಂದು ದಿವ್ಯಾಂಗರಿಗೆ ಮತದಾನ ಕುರಿತು ಜಾಗೃತಿ ಮೂಡಿಸಲಾಯಿತು. ಏಪ್ರಿಲ್ 23ರಂದು ನಡೆಯಲಿರುವ ಮತದಾನದ ಸಂದರ್ಭದಲ್ಲಿ ದಿವ್ಯಾಂಗರಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇವಿಎಂನ ಪಕ್ಕದಲ್ಲಿ ಬ್ರೈಲ್ ಲಿಪಿಯನ್ನು ವ್ಯವಸ್ಥೆ ಮಾಡಲಾಗಿದ್ದು ಅಭ್ಯರ್ಥಿಗೆ ಮತ ಚಲಾಯಿಸಲು ತರಬೇತಿ ನೀಡಲಾಯಿತು. ಈಗ ಬ್ರೈಲ್ ಲಿಪಿಯ ಮೇಲೆ ಇದನ್ನ ಅವರು ಗುಂಡಿ ಒತ್ತು ಕ್ರಮ ಸಂಖ್ಯೆ 2ರಲ್ಲಿ ಈ ತರಬೇತಿಯಲ್ಲಿ 200ಕ್ಕೂ ಹೆಚ್ಚು ದಿವ್ಯಾಂಗರು ಪಾಲ್ಗೊಂಡಿದ್ದರು. ಜಿಲ್ಲೆಯಲ್ಲಿ 13,029 ಮಂದಿ ದಿವ್ಯಾಂಗರು ಈ ಬಾರಿ ಮತದಾನಕ್ಕೆ ಅರ್ಹತೆ ಪಡೆದುಕೊಂಡಿದ್ದಾರೆ. ಮತಗಟ್ಟೆಗೆ ತೆರಳಲು ವಾಹನ ವ್ಯವಸ್ಥೆ ಸೇರಿ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿ ಹಿರೇಮಠ್, ಬ್ರೈಲ್ ಲಿಪಿ ಮೂಲಕ ಅಭ್ಯರ್ಥಿಗಳ ಪಟ್ಟಿ ಪತ್ತೆ ಹಚ್ಚಲು ಅನುಕೂಲವಾಗಿದೆ ಎಂದರು. ಅದರಲ್ಲಿ ಸ್ಪೆಷಲಿ ನಾವು ವಿಜುವಲಿ ಇಂಪೇರ್ಡ್ಗಾಗಿ ನಮ್ಮ ಎಲೆಕ್ಷನ್ ಕಮಿಷನ್ನು ವೋಟಿಂಗ್ ಮಷಿನ್ಸ್ನಲ್ಲಿ ಬ್ರೇಲ್ ಅಂಕಿಗಳನ್ನು ಪ್ರೊವೈಡ್ ಮಾಡಿ ಯಾವ ಅಭ್ಯರ್ಥಿಗೆ ಕೋಡ್ ನಂಬರ್ ಇದೆ ಅನ್ನೋದನ್ನು ನಾವು ಕ್ಲಿಯರಾಗಿ ನೋಡ್ಕೊಳ್ಳೋದಕ್ಕೆ ಒಂದು ಭಾಳ ಹೆಲ್ಪ್ ಆಗಿದೆ. ಅದರ ಜೊತೆಗೆ ಈ ನಮ್ಮ ಧಾರವಾಡ ಸ್ವೀಪ್ ಕಮಿಟಿಯವರೆಲ್ಲರೂ ನಮ್ಮ ಸಲುವಾಗಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ವೋಟಿಂಗ್ ಮಷಿನ್ ಹೇಗಿರುತ್ತೆ ನಮಗೆ ವಿದ್ಯಾರ್ಥಿನಿ ಲಕ್ಷ್ಮಿ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಹುದಾಗಿದೆ ಎಂದು ಹೇಳಿದರು. ಬ್ರೈಲ್ ಲಿಪಿಯಲ್ಲಿ ನಾವು ಅಂಧ ಇರೋ ಕಾರಣದಿಂದ ನಮಗೆ ಬ್ರೈಲ್ ಲಿಪಿಯಲ್ಲಿ ವೋಟ್ ಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ನಮ್ಗೆ ಯೋಗ್ಯವಾದಂತ ಮತದಾರರಿಗೆ ನಾವು ವೋಟ್ ಹಾಕೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಬ್ಯಾಂಕ್ ಉದ್ಯೋಗಿ ಕೃಷ್ಣ ಹನಸಿ ಸ್ವೀಪ್ ಸಮಿತಿಯಿಂದ ಉತ್ತಮ ಪ್ರೋತ್ಸಾಹ ದೊರೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬ್ರೈಲ್ನಲ್ಲಿ ವ್ಯವಸ್ಥೆ ಮಾಡಿ ಮತ್ತೆ ನಮ್ಮ ಧಾರವಾಡ ಜಿಲ್ಲಾವತಿ ಇದು ಸ್ವೀಪ್ ಸಮಿತಿ ಇದೆಯಲ್ಲ ಸರ್, ಅದರಿಂದನೂ ಒಳ್ಳೆ ನಮಗೆ ಎನ್ಕರೇಜ್ಮೆಂಟು ಮತ್ತು ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದು ಬಹಳ ಒಳ್ಳೆಯದಾಯಿತು ಅಂತ ಜಿಲ್ಲಾ ಸ್ವೀಪ್ ಸಮಿತಿ ಮುಖ್ಯಸ್ಥ ಡಾಕ್ಟರ್ ಸತೀಶ್, ಇದುವರೆಗೂ 3 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸಲಾಗಿದೆ ಎಂದು ಹೇಳಿದರು. ವಿಕಲಚೇತನ ದೃಷ್ಟಿಚೇತನ ಇಲ್ಲಿ ಇರೋದು ಈಗಾಗಲೇ ನಾವು ಪರಿಶೀಲನೆ ಕಂಡು ಬಂದಿದೆ.
ಆ ಅಷ್ಟು 13,400 ಜನ ಈಗಾಗಲೇ ಒಂದು ಚುನಾವಣಾ ಆಯೋಗದ ನಿರ್ದೇಶ ಪ್ರಕಾರ ನಮ್ಮ ಆನ್ಲೈನ್ ಕೂಡ ಅವ್ರ ಮಾರ್ಕಿಂಗ್ ಕೂಡ ಮಾಡಲಾಗಿದೆ. ಯಾವ ಬೂತಲ್ಲಿ ಎಷ್ಟು ಜನ ಬರ್ತಾರ ಮತ್ತು ಆ ಚುನಾವಣೆಯ ಮತದಾನ ದಿನ ಅವ್ರಿಗೆ ಯಾವ ಥರ ನಾವು ಅವರಿಗೆ ಮೂಲಭೂತ ಸೌಕರ್ಯ ಅದು ವೀಲ್ ಚೇರ್ ಆಗಿರ್ಬೋದು ಮತ್ತು ಅದು ಪಿಕಪ್ ಆ್ಯಂಡ್ ಡ್ರಾಪ್ ಅವರಿಗೆ ಮನೆಯಿಂದ ತರೋದು ಮತ್ತು ಅಲ್ಲಿ ಮತದಾನ ಆದಂತ ಒಂದು ಮನೆಗೆ ಬಿಡೋದು ಮತ್ತು ಆ ಬೂತ್ ಲೆವೆಲಲ್ಲಿ ಏನು ಪೋಲಿಂಗ್ ಮತಗಟ್ಟಿರ್ತಾ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಈಗಾಗಲೇ ನಾವು ಅವೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಹಾಯಕ ಮತದಾರ ನೋಂದಣಿ ಅಧಿಕಾರಿ ಪ್ರಕಾಶ್ ಕುದರಿ ಈ ಬಾರಿ 13,400 ದಿವ್ಯಾಂಗರು ಮತದಾನ ಮಾಡಲು ಅರ್ಹತೆ ಪಡೆದಿದ್ದಾರೆ. ಹೆಂಗೆ ಎಲೆಕ್ಷನ್ ಕಾವು ಹೆಚ್ಚುತ್ತಾ ಹೋಗುತ್ತೋ ನಮ್ಮ ಪ್ರಚಾರ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಕನಿಷ್ಠ ಪಕ್ಷ ಈ ಹೋದ ಸಲ ನಮ್ಮ MP ಮತ್ತು MLA ಎಲೆಕ್ಷನ್ಗಿಂತ ಕನಿಷ್ಠ 5%ಗಿಂತನಾದರೂ ಜಾಸ್ತಿ ಮಾಡಬೇಕಂತ ಹೇಳಿ ನಮ್ಮ ಗುರಿ ಹೊಂದಿದ್ದೇವೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ರೆಸ್ಪಾನ್ಸ್ ಹೇಗಿದೆ ಸರ್? ಇದುವರೆಗೆ ನೇರವಾಗಿ ನಮ್ಮ EVM ಮತ್ತು VVPAT ಅವೇರ್ನೆಸ್ ಮೂಲಕ 3,82,000 ಜನಗಳಿಗೆ ನೇರವಾಗಿ ರೀಚ್ ಆಗಿದ್ದೇವೆ. ಅದರಲ್ಲಿ 3,24,000 ಜನ ವೋಟರ್ಸ್ ಆ್ಯಕ್ಚುಲಿ ಮತವನ್ನು ಚಲಾಯಿಸಿದ್ದಾರೆ. ಇದು 21ನೇ ತಾರೀಕುವರೆಗೂ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಇನ್ನೂ ಹೆಚ್ಚಿನ ದಿನಗಳಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ನೇರವಾಗಿ ಜನರ ಮೂಲಕ ಈ ನಮ್ಮ EVM ಮತ್ತು VVPAT ಅನ್ನು ತಗೊಂಡು ಹೋಗಿ ಅವ್ರ ಮೂಲಕ ಎಲೆಕ್ಷನ್ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೇವೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿಂದು ಹಲವು ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಮಾನವ ಸರಪಳಿ ನಿರ್ಮಿಸುವ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸಿದರು. ಏಪ್ರಿಲ್ 18 ಕಾಸ್ಟ್ ಯೋರ್ ವೋಟ್, ನಿಮ್ಮ ಮತ ಚಲಾಯಿಸಿ ಎಂಬ ಸಂದೇಶವನ್ನು ಮಾನವ ಸರಪಳಿ ಮೂಲಕ ಪ್ರದರ್ಶಿಸಿದರು. ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷೆ ಕೆ ಜ್ಯೋತಿ ವಿದ್ಯಾರ್ಥಿಗಳಿಗೆ ಮತದಾನ ಪ್ರತಿಜ್ಞಾವಿಧಿ ಬೋಧಿಸಿದರು. ನಮ್ಮ ಸಂಪ್ರದಾಯಗಳು ಮತ್ತು ಮುಕ್ತತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ನಂತರ ಮತದಾನ ಪ್ರಮಾಣ ಹೆಚ್ಚಳ ಮಾಡುವ ಉದ್ದೇಶದಿಂದ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಎಲ್ಲೆಡೆ ಆಯೋಜಿಸಲಾಗುತ್ತಿದೆ. ಮುಖ್ಯವಾಗಿ ಯುವ ಮತದಾರರು, ಕಾಲೇಜು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿರುವುದು ಸಂತಸವಾಗಿದೆ ಎಂದರು. ಬಲಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆಗಾಗಿ ಎಲ್ಲರೂ ತಪ್ಪದೆ ಮತದಾನ ಮಾಡಬೇಕು ಎಂದರು. ಅವರ ಮುಖಾಂತರ ಅವರ ಪೋಷಕರಿಗೂ, ಫ್ರೆಂಡ್ಸ್ಗಳಿಗೂ, ಇತರ ಎಲ್ರಿಗೂ ಹೇಳ್ತಾರೆ ಅನ್ನೋದು ನಮ್ಮ ನಂಬಿಕೆ. ಸೊ ಹೆಚ್ಚು ಮತದಾನ ಆಗಬೇಕು ಅನ್ನೋಂಥದ್ದು. ಇದು ಅವೇರ್ನೆಸ್ ಅನ್ನೋದಕ್ಕಿಂತ ಬಹುಶಃ ಗ್ರಾಮೀಣ ಪ್ರದೇಶಗಳಲ್ಲಿ ಅವರು ಬಹಳ ಹತ್ತಿರದಿಂದ ಜನಪ್ರತಿನಿಧಿಗಳನ್ನು ನೋಡೋದ್ರಿಂದ ಅವರಿಗೆ ಜವಾಬ್ದಾರಿಯ ಭಾವನೆ ಹೆಚ್ಚು ಬಂದಿದೆ. ಇದು ನಮ್ಮದೇ ಸರ್ಕಾರ, ನಮ್ಮವರಲ್ಲಿ ಕಳಿಸ್ತಾ ಇದ್ದೀವಿ ಮತ್ತು ಅವ್ರು ಪ್ರಶ್ನೆ ಕೂಡ ಮಾಡ್ತಾರೆ. ಎಷ್ಟೋ ಕಡೆ ನಾವು ಹಳ್ಳಿಗಳಿಗೆ ವಿಸಿಟ್ ಹೋದಾಗ ಈ ಸವಲತ್ತು ಸರಿ ಇಲ್ಲ, ಅದು ಆಗಿಲ್ಲ, ಇನ್ನು ಯಾಕೆ ಮಾಡಿಲ್ಲ ಅನ್ನೋಂಥ ಪ್ರಶ್ನೆಗಳನ್ನ ಮಾಡ್ತಾರೆ. ಬಟ್ ಅರ್ಬನ್ ಅಲ್ಲಿ ಸ್ವಲ್ಪ ಅವರು ಬೇರೆ ಬೇರೆ ಕಡೆ ಗಮನ ಹೋಗಿ ಅವರವರ ಕೆಲಸಗಳಲ್ಲೇ ಮಗ್ನರಾಗಿರೋದ್ರಿಂದ ಈ ಅವೇರ್ನೆಸ್ ಕಡಿಮೆ ಇದೆ. ತಾವು ಹೇಳೋ ಹಂಗೆ ನಮ್ಮ ಹಕ್ಕು ನಮ್ಗೆ. ವಿದ್ಯಾರ್ಥಿಗಳಾದ ಸೌಮ್ಯ ಮತ್ತು ದೀಕ್ಷಾ ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಮ್ದೇನಂತ ನಾವು ತೋರ್ಸೋಣ, ನಮ್ಮ ದೇಶ ಅಭಿವೃದ್ಧಿಗೆ ನಾವು ಕೈ ಜೋಡಿಸೋಣ ಅಂತ ತುಂಬಾ ಖುಷಿಯಾಗಿ ಮಾಡ್ತಿದ್ದೀವಿ ಸರ್. ಅಂದ್ರೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ನಮಗೂ ಅನ್ಸುತ್ತೆ ನಾವು ದೇಶಕ್ಕೇನೋ ಮಾಡಬೇಕು, ನಮ್ಮಿಂದ ನಮ್ಮ ವೋಟ್, ನಮ್ಮ ಚಾಯ್ಸ್ ಇಂದಾನೇ ಈ ದೇಶ ಬೆಳೆಯುತ್ತೆ, ಆ ಥರ ನಮ್ಗೆ ಅನ್ಸುತ್ತೆ. ಸೊ ವೋಟ್ ಮಾಡಕ್ ತುಂಬಾ ಖುಷಿ ಆಗುತ್ತೆ ನಮಗೆ. ಅದೇ ಅಂದ್ರೆ ಅವರು ವಿಲೇಜಲ್ಲೆಲ್ಲ ನೋಡಿರ್ತಾರೆ, ಅವ್ರಿಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಅದಕ್ಕೆ ಅವ್ರು ವೋಟ್ ಮಾಡಕ್ಕೆ ನಮ್ಮ ದೇಶನ ಮುಂದೆ ಕರ್ಕೊಂಡು ಹೋಗೋಕೆ ಇದು ಮಾಡ್ತಾರೆ. ಬಟ್ ಸಿಟಿನಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಎಲ್ಲ ಫೆಸಿಲಿಟಿನೂ ಸಿಗ್ತಿರುತ್ತೆ. ಅದಕ್ಕೆ ಅವ್ರು ಏನು ಅಯ್ಯೋ ಒಂದಿನ ರಜಾ ಇದೆ ಅಲ್ವಾ ಎಲ್ಲರೂ ಹೋಗೋಣ ಅಂತ ಅಂತಾರೆ. ಇದರಿಂದ ನಾನೊಂದು ಮೆಸೇಜ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಕಿ ಹಂಗ್ ಮಾಡಬೇಡಿ. ರೇಷಿಯೋ ತುಂಬಾ ಕಮ್ಮಿ ಇದೆ ಸಿಟಿನಲ್ಲೇನೆ ವೋಟ್ ಮಾಡೋ ರೇಷಿಯೋ. ಸೊ ಪ್ಲೀಸ್ ವೋಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ದೀಕ್ಷಾ. ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಕೆಸಿ ವ್ಯಾಲಿ ಯೋಜನೆ ನೀರನ್ನು ಕೋಲಾರ ತಾಲೂಕಿನ ಲಕ್ಷ್ಮೀಸಾಗರ ಕೆರೆ ಬಳಿಯ ಕಾಲುವೆಗೆ ನಿನ್ನೆ ಹರಿಸಲಾಯಿತು. ರೈತರು, ಮಹಿಳೆಯರು ಪೂಜೆ ಸಲ್ಲಿಸಿದರು. ಶಾಸಕರಾದ ಕೆ ಶ್ರೀನಿವಾಸಗೌಡ, ಎಚ್ ನಾಗೇಶ್, ಎಸ್ಎನ್ ನಾರಾಯಣಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡರು. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ 5ನೇ ರಾಷ್ಟ್ರೀಯ ತಾಂತ್ರಿಕ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ಚಾಲನೆ ನೀಡಿದರು.
ಪುಸ್ತಕ ಹಾಗೂ ಅಡಕ ಮುದ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಸಿದ್ಧಪಡಿಸಿರುವ ವಿಜ್ಞಾನ ಮಾದರಿಗಳನ್ನು ವೀಕ್ಷಿಸಿ ಪ್ರಯೋಗಗಳ ಕುರಿತು ಕಿರಣ್ ಕುಮಾರ್ ಮಾಹಿತಿ ಪಡೆದರು. ನಂತರ ವಿದ್ಯಾರ್ಥಿಗಳಲ್ಲಿ ಪ್ರಾಯೋಗಿಕ ಜ್ಞಾನವನ್ನು ಹೆಚ್ಚಿಸುವ ಪ್ರಯತ್ನಗಳು ಶ್ಲಾಘನೀಯ. ವಿಜ್ಞಾನ ಮತ್ತು ತಂತ್ರಜ್ಞಾನ ದೇಶದ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಶಕ್ತವಾಗಿದೆ. ಆರ್ಥಿಕ ಹಾಗೂ ಪಾರಂಪರಿಕ ಅನನ್ಯತೆ ಈಗ ವಿಜ್ಞಾನ ಕ್ಷೇತ್ರಕ್ಕೂ ವಿಸ್ತರಿಸಿದ್ದು ದೇಶದ ಪ್ರಗತಿಗೆ ಪೂರಕವಾಗಿದೆ. ಭಾರತ ಸಶಕ್ತ ಆರ್ಥಿಕತೆಯನ್ನು ಹೊಂದುತ್ತಿರುವ ದೇಶವಾಗಿದ್ದು ಇದನ್ನು ಸಾಕಾರಗೊಳಿಸಲು ಯುವ ಜನತೆಯ ಇಚ್ಛೆ ಮತ್ತು ಪ್ರಯೋಗಶೀಲತೆ ಮುಖ್ಯವಾಗಿದೆ ಎಂದರು. our own capability to achieve things. ಐ ಸಪೋರ್ಟ್ ಫೌಂಡೇಶನ್ ಹಾಗೂ ಫೋರಂ ಮಾಲ್ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಆಟಿಸಂ ಫೆಸ್ಟ್ ನಡೆಯಿತು. ಬುದ್ಧಿಮಾಂದ್ಯ ಹಾಗೂ ಮಾನಸಿಕ ಬೆಳವಣಿಗೆ ಕುಂಠಿತವಾಗಿರುವ ಮಕ್ಕಳು ಹಾಗೂ ಯುವ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಿತ್ರರಚನೆ, ಮ್ಯಾಜಿಕ್ ಶೋ ಸೇರಿದಂತೆ ಹಲವು ಚಟುವಟಿಕೆ ಆಧಾರಿತ ಕಲಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡರು. ಮುಖ್ಯ ಅತಿಥಿಯಾಗಿದ್ದ ವ್ಯಂಗ್ಯ ಚಿತ್ರಕಾರ ಶ್ರೀಧರ್ ಕೋಮರವಳ್ಳಿ ಮಾನಸಿಕ ಬೆಳವಣಿಗೆ ಕುಂಠಿತಗೊಂಡಿರುವ ಮಕ್ಕಳಿಗೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ರೀತಿಯ ಚಿಕಿತ್ಸೆ ದೊರೆತರೆ ಆಟಿಸಂ ಸಮಸ್ಯೆ ಸುಧಾರಿಸಲು ಅವಕಾಶವಿದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳು ಸಮಾಜದೊಂದಿಗೆ ಮುಕ್ತವಾಗಿ ಬೆರೆಯುವ ಅಗತ್ಯವಿದ್ದು ಚಟುವಟಿಕೆ ಆಧಾರಿತ ಪ್ರಕ್ರಿಯೆಗಳು ಹೆಚ್ಚಿನ ಪ್ರಭಾವ ಬೀರುತ್ತವೆ ಎಂದರು. ಇನ್ನೊಂದೇನಪ್ಪ ಅಂದರೆ ಮಕ್ಕಳಿಗೆ ಆ ಏಜಲ್ಲಿ ಆಟಿಸಮ್ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂದರೆ ಅವ್ರು ಬೇರೆ ಥರ ಬಿಹೇವ್ ಮಾಡ್ತಾರೆ. ಅವ್ರ ರಿಯಾಕ್ಷನ್ನು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಅವರು ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಜಾಸ್ತಿ ಗೊಂಬೆಗಳು ಆ ಥರ ಸಾಮಾನುಗಳ ಜೊತೆ ಮಾತ್ರ ಆಟ ಆಡಬೇಕು ಅಂತಿರ್ತಾರೆ. ಸೊ ಇದರ ಹೆಸರು ಆಟಿಸಮ್ ಅಂತ. ಮತ್ತು ಈ ಥರ ಫೆಸ್ಟ್ ಇವಾಗ ಆಟಿಸಮ್ ಫೆಸ್ಟ್ ಇಲ್ಲಿ ನಡೀತಾ ಇದೆಯಲ್ಲ, ಇದ್ರದ್ದು ಏನು ಅಡ್ವಾಂಟೇಜ್ ಅಂದರೆ ಮಕ್ಕಳು ಎಲ್ಲರ ಜೊತೆ ಮಿಕ್ಸ್ ಆಗೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಆ್ಯಂಡ್ ಈ ಫೆಸ್ಟ್ ಇವತ್ತು ಐ ಸಪೋರ್ಟ್ ಫೌಂಡೇಶನ್ ಮತ್ತು ಫೋರಮ್ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇದರಿಂದ ಮಕ್ಕಳು ಅವರು ಸಾಧಾರಣವಾಗಿ ಮನೆಯಿಂದ ಹೊರಗಡೆ ಬರಲ್ಲ ಅಥವಾ ಶಾಲೆಯಿಂದ ಹೊರಗಡೆ ಬರಲ್ಲ. ಬಟ್ ಈ ಥರ ಫೆಸ್ಟ್ ಆದರೆ ಅವ್ರಿಗೆ ಒಂಥರ ಸಮಾಜಕ್ಕೂ ನಾವು ತೋರಿಸ್ತೀವಿ ಅವ್ರ ಪ್ರಾಬ್ಲಮ್ ಏನು ಅಂತ, ಮತ್ತು ಸಮಾಜಕ್ಕೂ ಗೊತ್ತಾಗತ್ತೆ. ಇವಾಗ ನೋಡಿ ಎಲ್ಲರೂ ನೋಡ್ತಾ ಇದ್ದಾರೆ, ಮಕ್ಕಳು ಚಿತ್ರ ಬಿಡಿಸ್ತಾರೆ, ಒಂಥರ ಫ್ರೀ ಆಗಿರ್ತಾರೆ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಹಾಗೂ ಯುಆರ್ ರಾವ್ ಕೇಂದ್ರದ ಮಾಜಿ ನಿರ್ದೇಶಕ ಡಾಕ್ಟರ್ ಎಸ್ ಶಿವಕುಮಾರ್ ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿಂದು ನಿಧನರಾದರು. ಸಹೋದ್ಯೋಗಿಗಳು, ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿ ಸಮರ್ಪಿಸಿದರು. ಶಿವಕುಮಾರ್ ಅವರ ಜತೆ ಕೆಲಸ ನಿರ್ವಹಿಸಿದ್ದ ಬಿಆರ್ ಗುರುಪ್ರಸಾದ್ ಡಿಡಿ ನ್ಯೂಸ್ನೊಂದಿಗೆ ಶಿವಕುಮಾರ್ ಅವರ ಜತೆ ಕೆಲಸ ನಿರ್ವಹಿಸಿದ್ದ ಬಿಆರ್ ಗುರುಪ್ರಸಾದ್ ಡಿಡಿ ನ್ಯೂಸ್ನೊಂದಿಗೆ ಅವರು ಅತ್ಯಂತ ಸ್ನೇಹಜೀವಿಯಾಗಿದ್ದರು. ಮಂಗಳ ಗ್ರಹದಿಂದ ಬರುತ್ತಿದ್ದ ದತ್ತಾಂಶವನ್ನು ಸ್ಥಾಪಿಸಲು ಪ್ರಮುಖ ಪಾತ್ರ ವಹಿಸಿದ್ದರು ಎಂದರು. ಒಬ್ಬರು ಇವರು, ಜೊತೆಗೆ ಇಸ್ರೋ ಉಪಗ್ರಹ ಕೇಂದ್ರ ಅಂದರೆ ಇವತ್ತು ಯುಆರ್ ಉಪಗ್ರಹ ಕೇಂದ್ರದ ನಿರ್ದೇಶಕರು ಆಗಿದ್ದರು. ಮತ್ತೋರ್ವ ಸಹೋದ್ಯೋಗಿ ಅನಿಲ್ ಬೋಕಿಲ್ ಆರ್ಯಭಟ ಉಪಗ್ರಹ ಉಡಾವಣೆ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದ್ದರು. ತಂತ್ರಜ್ಞಾನದ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದರು ಎಂದು ಹೇಳಿದರು. ISRO Satellite Center. Now we call it UR Rao Satellite Center. And of course, it's a very simple guy. ಡಾಕ್ಟರ್ ಜಯರಾಮ್ ಶಿವಕುಮಾರ್ ಅವರು ಪರಸ್ಪರ ಅರ್ಥ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ಕಂಬನಿ ಮಿಡಿದರು. ವಿಜ್ಞಾನ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ 2015ರಲ್ಲಿ ಅವರಿಗೆ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಿತ್ತು. He has to go away early and we miss him. We miss him. The coming days will be really empty for some of us. Very, very bad. ಸ್ವಾತಂತ್ರ್ಯ ಸಂಗ್ರಾಮದ ಕರಾಳ ಅಧ್ಯಾಯ ಜಲಿಯನ್ ವಾಲಾ ಹತ್ಯಾಕಾಂಡಕ್ಕೆ ಇಂದಿಗೆ 100 ವರ್ಷ. ರೌಲತ್ ಕಾಯ್ದೆ ವಿರೋಧಿಸಿ ನಡೆದ ಜಲಿಯನ್ ವಾಲಾಬಾಗ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಕನ್ನಡಿಗ ಶತಾಯುಷಿ ಪಂಡಿತ್ ಸುಧಾಕರ ಚತುರ್ವೇದಿ ಕೆಲ ವರ್ಷಗಳ ಹಿಂದೆ ಚಂದನದಲ್ಲಿ ತಮ್ಮ ಅಂದಿನ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದರು. ಪಬ್ಲಿಕ್ ಮೀಟಿಂಗ್ ಆಗಬೇಕಾಗಿದೆ, ಅಲ್ಲಿ ನಾವು ಮಾಡ್ಕೊಳ್ತಾ ಇದ್ವು. ಅಲ್ಲಿ ನಾವು ಮೀಟಿಂಗ್ ಸೇರಿದ್ದು ಒಂದೇ ಉದ್ದೇಶ, ರೌಲತ್ ಆಕ್ಟ್ನ ವಿರೋಧಿಸಬೇಕು ಅಂತ ಹೇಳಿ.
4 ಕಡೆ ಎತ್ತರವಾದ ಕಟ್ಟಡಗಳು, ಒಂದು ಕಡೆ ಮಾತ್ರ ಒಂದು ಸಣ್ಣ ಬಾಗಿಲು. ಆ ಸಣ್ಣ ಬಾಗಿಲಿನಲ್ಲಿ ಒಬ್ಬ ಅಥವಾ ಇಬ್ಬರು ಜೊತೆ ಹೋಗ್ಬೋದು ಅಷ್ಟೇ ಹೊರತು ಅದಕ್ಕೆ ಹೆಚ್ಚು ಹೋಗೋ ಹಾಗಿಲ್ಲ. 1000 ಜನ ಅಲ್ಲಿ ಸೇರಿದ್ದಾರೆ. ಮತ್ತು ಮೈಕೇಲ್ ಓಡ್ವೇಯರ್ನ ಅಪ್ಪಣೆ ಪ್ರಕಾರ ಜನರಲ್ ಡಯರ್ ಅಲ್ಲಿ ಬಂದಿದ್ದಾನೆ. ಅಲ್ಲಿ ಬಾಗಿಲಲ್ಲಿ ನಿಲ್ಲಿಸಿದ, ಮೀಟಿಂಗ್ ನಡೀತಾ ಇದೆ, 1000 ಜನ ಸೇರಿದ್ದಾರೆ, 5 ನಿಮಿಷದಲ್ಲಿ ನೀವು ಸೇರಿ ಹೋಗಬೇಕು ಅಂತ ಹೇಳಿ. 1000 ಜನ ಒಂದು ಸಣ್ಣ ಗೇಟ್ನಿಂದ ಹೇಗೆ ಬರಲಿಕ್ಕಾಗುತ್ತೆ? ನಾನು ಅವನ ಹಿಂದಿನ ಒಂದು ಚರಂಡಿ, ಆ ಚರಂಡಿ ಬಚ್ಚಿಟ್ಕೊಂಡು ಕೂತಿದ್ದೆ, ದುರ್ಗುಳಾಜ್ಞೆ ಕೂತಿದ್ದೆ. 3 ನಿಮಿಷಕ್ಕೆ ಗೋಲಿಬಾರ್ ಶುರು ಮಾಡಿಬಿಟ್ಟ. ಅಪ್ಪ ಅಮ್ಮ ಹಾಹಾಕಾರ ಶುರು ಆಗೋಯ್ತು. ಆ ಗೋಲನ್ನು ನೋಡೋದೇ ಕಷ್ಟ. ಆಗ ಕೊನೆಗವನು ವಿಚಾರಣೆ ನಿಂತಾಗ ಹೇಳ್ತಾನೆ ಆ ಪುಣ್ಯಾತ್ಮ, ಶಾಂತಿಯಿಂದ ಕೂಡ ನಾನು ಅವರನ್ನು ಚದುರಿಸ್ಬೋದಾಗಿತ್ತೇನೋ, ಆದರೆ ಬ್ರಿಟಿಷರ ದರ್ಪ ಗೊತ್ತಾಗಲಿ ಅಂತ ಹೇಳಿ ನಾನು ಗುಂಡು ಹಾರಿಸಿದ್ದೇನೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ, ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಉತ್ತರ ಕನ್ನಡದ ಜಗಲ್ಬೆಟ್ ಮತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 43.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಉತ್ತರ ಒಳನಾಡಿನ ಕೆಲವೆಡೆ ಹಾಗೂ ದಕ್ಷಿಣ ಮತ್ತು ಕರಾವಳಿಯಲ್ಲಿ ಚದುರಿದಂತೆ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ಕೆಲ ಪ್ರದೇಶಗಳಲ್ಲಿ ಮಳೆಯಾಗುವ ನಿರೀಕ್ಷೆ. ಗರಿಷ್ಠ 37, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈಜ್ಞಾನಿಕ ಪ್ರಗತಿಯಿಂದ ವಿಶ್ವದ ಗಮನ ಸೆಳೆದ ಭಾರತ, ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ, ಬಿಜೆಪಿ ಗುರಿ, ಪ್ರಧಾನಿ ನರೇಂದ್ರ ಮೋದಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಉದ್ಯೋಗದಲ್ಲಿ ಮಹಿಳಾ ಮೀಸಲಾತಿ ಜಾರಿ, ಬಡಜನರಿಗೆ ಸಾಮಾಜಿಕ ಭದ್ರತೆ ಖಾತರಿ, ರಾಹುಲ್ ಗಾಂಧಿ. ಮದ್ದೂರಿನಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಬಿರುಸಿನ ಚುನಾವಣಾ ಪ್ರಚಾರ. ರಾಜ್ಯದ ಹಲವೆಡೆ ಮತದಾರರ ಜಾಗೃತಿ, ಮೈಸೂರಿನಲ್ಲಿ ಮಾನವ ಸರಪಳಿ, ಧಾರವಾಡದಲ್ಲಿ ದಿವ್ಯಾಂಗರಿಗೆ ಅರಿವು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.